ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ. ಇದೇ ತಿಂಗಳು 16ರಿಂದ 18ರವರೆಗೆ ಮಹಿಳಾ ಮೀಸಲಾತಿ ಮಸೂದೆಯ ಚರ್ಚೆ ನಡೆಯಲಿದೆ. ಒಬ್ಬ ಮಹಿಳೆಯಾಗಿ ನಾನು ಗರ್ವ ಪಡುವಂಥ ಕಾಲ. ಅಂದರೆ ಇಡೀ ಪ್ರಪಂಚದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ಬಗ್ಗೆ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ. ಇದರ ಕನಸು ಯಾರದೇ ಆಗಿರಲಿ, ಆದರೆ ಮಸೂದೆಯನ್ನು ಯಾರು ಜಾರಿಗೆ ತರ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇದರಿಂದಾಗಿ ನಮ್ಮ ಅಂದರೆ ಇಷ್ಟು ದಿನದವರೆಗೆ, ಅಂದರೆ ಈಗಲೂ ಕೂಡ ಮಹಿಳಾ ಸಂಸದೆಯರ ಸಂಖ್ಯೆ ಬಹುಶಃ ನನಗೆ ಗೊತ್ತಿರೋ ಹಾಗೆ 15%ಗಿಂತ ಕಡಿಮೆ. ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ 3%ಗಿಂತ ಕಡಿಮೆ. ಇಲ್ಲಿ ಮಹಿಳಾ ಬಗ್ಗೆ, ಮಹಿಳಾ ಮೀಸಲಾತಿಗಳ ಬಗ್ಗೆ, ಮಹಿಳಾ ಸಮಸ್ಯೆಗಳ ಬಗ್ಗೆ, ಸಂಸಾರದ ಸಮಸ್ಯೆಗಳ ಬಗ್ಗೆ ಹಲವಾರು ನೀತಿ ನಿಯಮಗಳನ್ನು, ಕಾಯ್ದೆಗಳನ್ನು ತರುವುದಕ್ಕೆ ಹೆಚ್ಚು ಪುರುಷರೇ ಮಾತಾಡ್ತಿದ್ರು ಅನ್ನೋದು ಒಂದು ಥರ ಅನಿಸಿದ್ರು ಕೂಡ ಈ ಮಹಿಳಾ ಮೀಸಲಾತಿ 33% ಅಷ್ಟು ಮಹಿಳೆಯರು ಪ್ರತಿನಿಧಿಗಳು ಬರಬೇಕು ಅನ್ನೋ ಕನಸು ಕಾಣ್ತಿರೋ ನನ್ನ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿರವರಿಗೆ ಅನಂತ ಧನ್ಯವಾದಗಳು. ಇದೊಂದು ನಿಜವಾಗ್ಲೂ ಒಂದು ಕ್ರಾಂತಿಕಾರಿಯಾದ ಒಂದು ಮಸೂದೆ ಅಂತ ಹೇಳ್ಬೋದು. ನಾನು ಮೊದಲೇ ಹೇಳಿದಾಗೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದ ಒಂದು ಮಸೂದೆ ಬರ್ತಿರೋದು. ತುಂಬ 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 ಥ್ಯಾಂಕ್ಸ್, ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಪ್ರಧಾನಿಯವರಿಗೆ. ಇಡೀ ಈ ಮಸೂದೆ ಎಲ್ರಿಗೂ ಕೂಡ ಒಪ್ಪಿಗೆಯಾಗಿ ಅಂಗೀಕಾರವಾಗಲಿ, ಜಾರಿಗೆ ಬರಲಿ, ಹಲವಾರು ಮಹಿಳಾ ನೇತಾರರು ನಮ್ಮ ದೇಶವನ್ನು ಆಳುವಂತೆ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ನಮಸ್ಕಾರ.